ರಾಜ್ಯದಲ್ಲಿ ದರ ಬೀಜಾಸುರ ಸರ್ಕಾರ ಜನರ ರಕ್ತವನ್ನ ಹೀರ್ತಾ ಇದೆ. ದಿನಕ್ಕೊಂದು ಸುಳ್ಳು, ಗಳಿಗೆಗೊಂದು ದರ ಏರಿಕೆ ಮಾಡ್ತಾ ಇದೆ. ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಸರ್ಕಾರ ಆಡಳಿತ ವೈಖರಿ ಇದು. ಇಂದಿನಿಂದ ಕಾಂಗ್ರೆಸ್ ಕಂಪನಿ ಸರ್ಕಾರ ಕಸದ ಮೇಲೆ ಕೂಡ ಸೆಸ್ ವಿಧಿಸ್ತಾ ಇದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳ ಬಗ್ಗೆ ಮಾತನಾಡಿರುವಂತಹ ಅವರು, ಇಂದಿನಿಂದ ಕಾಂಗ್ರೆಸ್ ಕಂಪನಿ ಸರ್ಕಾರದ ಕಸದ ಮೇಲೆ ಕೂಡ ಸೆಸ್ ಅನ್ನ ವಿಧಿಸ್ತಾ ಇದೆ, ಇನ್ನು ಜನರ ರಕ್ತವನ್ನ ಹೀರ್ತಾ ಇದೆ ಎಂದು ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ದಿನಕ್ಕೊಂದು ಸುಳ್ಳು ಹೇಳ್ತಾ ಇದೆ, ತಿಂಗಳಿಗೊಂದು ದರ ಏರಿಕೆಯನ್ನ ಕೂಡ ಮಾಡ್ತಾ ಇದೆ. ದರ ಏರಿಕೆಗೆ ಪಂಚ ಗ್ಯಾರಂಟಿಗಳನ್ನ ಕೂಡ ನೆಪ ಮಾಡಿಕೊಂಡು, ಆದರೆ ಸರ್ಕಾರದ ದುರುದ್ದೇಶ ಏನಂದರೆ ಜನರನ್ನ ಲೂಟಿ ಮಾಡೋದಷ್ಟೇ. ಇನ್ನು ಭಾರತದ ಮೇಲೆ ಆಕ್ರಮಣ ನಡೆಸಿದಂಥ ಲೂಟಿಕೋರರಾದಂತಹ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿ ಅವರಿಬ್ಬರನ್ನು ಕೂಡ ನಾಚುವಂತೆ ಕನ್ನಡಿಗರ ಮೇಲೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ದರ ಏರಿಕೆಯ ದಂಡಯಾತ್ರೆಯನ್ನೇ ಕೂಡ ನಡೆಸ್ತಾ ಇದೆ ಎಂದು ಅವರು ಈ ಸಂದರ್ಭದಲ್ಲಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಇನ್ನು ದುರಾಡಳಿತದಿಂದ ಸಮೃದ್ಧವಾದಂಥ ಕರ್ನಾಟಕವನ್ನು ಬರ್ಬರ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಕಂಪನಿ ಸರ್ಕಾರ ದರ ಬೀಜಾಸುರ ರೂಪವನ್ನು ತಳೆದು ಜನರ ರಕ್ತವನ್ನು ಹೀರ್ತಾ ಇದೆ ಎಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇನ್ನು ನೀರಾಗಿರ್ಬೋದು, ಮೆಟ್ರೋ ರೈಲು, ಬಸ್ ಅಂದರೆ KSRTC ಬಸ್ ದರ ಆಗಿರ್ಬೋದು, ಇನ್ನು ಹಾಲು 3 ಸಲ ದರ ಏರಿಕೆ ಮಾಡಿದ್ದು, ವಿದ್ಯುತ್, ಮುದ್ರಕ, ಮಾರ್ಗದರ್ಶಿ ಮೌಲ್ಯ, ಅಬಕಾರಿ ಶುಲ್ಕ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳ ಶುಲ್ಕ, ಶವದ ಮರಣೋತ್ತರ ಪರೀಕ್ಷೆ ಶುಲ್ಕ, ವೈದ್ಯಕೀಯ ಪ್ರಮಾಣ ಪತ್ರ ದರ, ಲ್ಯಾಬ್ನಲ್ಲಿ ಪರೀಕ್ಷೆ ಶುಲ್ಕ, ವೃತ್ತಿಪರ ತೆರಿಗೆ, ಬಿತ್ತನೆ ಬೀಜಗಳ ದರವನ್ನು ಏರಿಕೆ ಮಾಡಿದೆ. ಇದು ದರ ಬೀಜಾಸುರ ಕಾಂಗ್ರೆಸ್ ಸರ್ಕಾರ ಎಂದು ಅವರು ದೂರಿದ್ದಾರೆ.